ಸ್ವಾದಿಷ್ಟ ರುಚಿಗೆ ಸ್ವಾಗತ. ಇವತ್ತಿನ ವಿಶೇಷವಾದ ರೆಸಿಪಿ ಚಿಕನ್ ಚಾಪ್ಸ್. ಚಿಕನ್ ಚಾಪ್ಸ್ ಮಾಡಲು ಬೇಕಾಗಿರುವ ಪದಾರ್ಥಗಳು: ಮೊದಲಿಗೆ ಟೊಮೊಟೊ, ಒಂದು ಅರ್ಧ ಟೊಮೊಟೊ, ಒಂದು ಮುಷ್ಟಿಯಷ್ಟು ಪುದೀನ, ಸ್ವಲ್ಪ ತೆಂಗಿನಕಾಯಿ, ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿ, ಒಂದು 10 ಆಗುವಷ್ಟು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಕಡಲೆಪಪ್ಪು, ಚಕ್ಕೆ, ಲವಂಗ. ಈ ಮೆಣಸು ಕಡಲೆಪಪ್ಪು ಅರ್ಧ ಸ್ಪೂನು, ಚಕ್ಕೆ, ಲವಂಗ 4, ಒಂದು ಏಲಕ್ಕಿ, ಚಕ್ಕೆ 1 ಇಂಚು, ಒಂದು ಅರ್ಧ ಟೀ ಸ್ಪೂನು ಗಸಗಸೆ, ಒಂದು ಅರ್ಧ ಬೆಳ್ಳುಳ್ಳಿ, ಅರ್ಧ ಉಂಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಈರುಳ್ಳಿ, ಸೌತೆಕಾಯಿ, 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಸ್ವಲ್ಪ ಪುದೀನ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಕೊತ್ತಂಬರಿ ಸೊಪ್ಪು, 1 ಮುಷ್ಟಿ ಆಗುವಷ್ಟು. ಈ ರೀತಿ ಹಿಡಿದ್ರೆ 1 ಮುಷ್ಟಿ, ಸ್ವಲ್ಪ ತುಪ್ಪ, ಸ್ವಲ್ಪ ಅರಿಶಿನ ಪುಡಿ, 1/4 kg ಚಿಕನ್. ಈಗ ಚಿಕನ್ ಚಾಪ್ಸ್ಗೆ ಮಸಾಲೆ ರುಬ್ಬೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ರುಬ್ಬೋ ವಿಧಾನ: 1 ಮುಷ್ಟಿ ಪುದೀನ, ಮೆಣಸಿನ್ಕಾಯಿ, 10 ಮೆಣಸಿನ್ಕಾಯಿ, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, 4 ಪೀಸು ಈರುಳ್ಳಿ, 4 ಪೀಸ್ ಈರುಳ್ಳಿ, 2 ಪೀಸಷ್ಟು ಸೌತೆಕಾಯಿ, ಅದಕ್ಕೆ ಈ ಟೊಮೊಟೊನೂ ಹಾಕ್ಕೋಬೇಕು. ಇಷ್ಟು ರುಬ್ಕೊಳ್ಬೇಕು. ಇಷ್ಟು ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಷ್ಟು ಹಾಕ್ಕೊಂಡು ಇದು ಪೇಸ್ಟ್ ಮಾಡಬೇಕು. ಇದು ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಮತ್ತೆ ಇನ್ನೊಂದು ಪೇಸ್ಟ್ ಮಾಡಬೇಕು. ಮತ್ತೆ ಇನ್ನೊಂದು ಪೇಸ್ಟ್ಗೆ ತೆಂಗಿನಕಾಯಿ, ಧನಿಯಾ ಪೌಡ್ರು, ಮತ್ತು ಮೆಣಸು, ಕಡಲೆಪಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಗಸಗಸೆ ಇಷ್ಟು ಹಾಕಿ ರುಬ್ಬಬೇಕು. ಇದು ಒಂದು ಪೇಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೊಂದು 4 ಸ್ಪೂನ್ ಎಣ್ಣೆ ಹಾಕ್ಬೇಕು. ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಬೇಕು. ಈಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕಿ. ಈಗ ಈರುಳ್ಳಿ ಫ್ರೈ ಆಗಿದೆ. ಆಗಲೇ ರುಬ್ಬಿರೋದು ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಸೌತೆಕಾಯಿ, ಈರುಳ್ಳಿ, ಟೊಮೊಟೊ ಇಷ್ಟು ರುಬ್ಕೊಂಡಿರೋದು ಹಾಕೋಣ. ಇದು ಚೆನ್ನಾಗಿ ಫ್ರೈ ಆಗಿ ಗಟ್ಟಿಯಾಗಿ ತಳ ಬಿಡಬೇಕು. ಅಲ್ಲಿಗಂಟು ಫ್ರೈ ಮಾಡೋಣ. ಈಗ ನೋಡಿ ತಳ ಬಿಡ್ತಾ ಬಂದಿದೆ. ಈಗ ಚಿಕನ್ ಹಾಕೋಣ. ಚಿಕನ್ ಹಾಕಿ ಮಿಕ್ಸ್ ಮಾಡಿ.
ಇದು ಒಂದು 2-3 ನಿಮಿಷ ಫ್ರೈ ಆಗಿ ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ. ಈಗ 2-3 ನಿಮಿಷ ಫ್ರೈ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಆಗಲೇ ತೆಂಗಿನಕಾಯಿ, ಗಸಗಸೆ, ಕಡಲೆಪಪ್ಪು, ಚಕ್ಕೆ ಲವಂಗ, ಏಲಕ್ಕಿ, ಇಷ್ಟು ಮೆಣಸು ಇಷ್ಟು ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ರುಬ್ಬಿದ್ವಲ್ಲ ಆ ಪೇಸ್ಟ್. ಆ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಗಟ್ಟಿನೇ ಇರಬೇಕು. ಇದು ಚಾಪ್ಸ್ ಅಂದರೆ ಗಟ್ಟಿನೇ ಬರಬೇಕದು. ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ ಕೂಗಿಸ್ಬಿಡ್ಬೇಕು ಒಂದ್ಸತಿ. ಈಗ ಕುಕ್ಕರ್ ಮುಚ್ಚಳ ಹಾಕ್ತೀನಿ. ಒಂದ್ಸಾರಿ ಅಷ್ಟೇ ಕೂಗಿಸ್ಬೇಕು. ಈಗ ರೆಡಿ ಆಗಿದೆ, ನೋಡೋಣ. ನೋಡಿ, ಚಿಕನ್ ಚಾಪ್ಸ್ ರೆಡಿ ಆಗಿದೆ. ಈಗ ಸರ್ವ್ ಮಾಡೋಣ. ನೋಡಿ, ಚಿಕನ್ ಚಾಪ್ಸ್ ರೆಡಿ. ಇದು ಚಪಾತಿ, ಪೂರಿ, ರೈಸು, ಮುದ್ದೆಗಂತೂ ಸೂಪರ್ ಆಗಿರುತ್ತೆ. ಚಿಕನ್ ಚಾಪ್ಸ್ ರೆಡಿ. ಚಾಪ್ಸ್ ಮುದ್ದೆಗಂತೂ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ